ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಡ್. ಇಟ್ಸ್ ರಿವೆಂಜ್ ಟೈಮ್. ಹೌದು, ಪಂಜಾಬ್ ಕೋಟೆಗೆ ನುಗ್ಗಿ ಬೆಂಗಳೂರು ತಂಡದ ಹುಡುಗರು ಅವರ ಕೋಟೆಯಲ್ಲಿ ಅವರನ್ನ ಮಖಾಡೆ ಮಲಗಿಸಿದ್ದಾರೆ. ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಸೋಲಿಸಿದ್ದ ಪಂಜಾಬ್ ಹುಡುಗರು ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬಾಯ್ಸ್ ಇವತ್ತು ಅವರ ಕೋಟೆಯಲ್ಲೇ ಹೋಗಿ ಚಿತ್ರ ಮಾಡಿದೆ. ಹೌದು, ಇವತ್ತು ಬೆಂಗಳೂರು ತಂಡ ಗೆದ್ದು ಬೇಕಿದೆ. ತವರಿನ ಅಂಗಳದಲ್ಲಿನ ಆಚಿಯ ಗೆಲುವಿನ ಓಟವನ್ನ ಮುಂದುವರಿಸಿದೆ. ಹಾಗಾದ್ರೆ ಇವತ್ತ ವಿರಾಟ್ ಆಟ ಯಾವ ರೀತಿ ಬೊಂಬಾಟಿತ್ತು? ನಮ್ಮ ಕನ್ನಡಿಗ ಡಿಡಿಪಿ ದೇವದತ್ ಪಡಿಕ್ಕಲ್ ಅವರ ಆಟ ಹೇಗಿತ್ತು? ಒಟ್ಟಾರೆ RCB ಗೆಲುವಿನ ಆ ಒಂದು ಆಟ ಹೇಗಿತ್ತು? ಎಲ್ಲದರ ಬಗ್ಗೆ ಇವತ್ತು ಮಾತನಾಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡ್ಕೊಂಡು ತಿಳ್ಕೊಂಡು ಬರೋಣ. ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮುಂಚೆ ಹೇಳಿದ್ವಿ RCB ಪಂಜಾಬ್ ಮುಂಚಿತವಾಗಿ ಇವತ್ತು RCB ತವರಿನ ಅಂಗಳದ ಆಚೆಯ ಪಂದ್ಯದಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ಮತ್ತು ಸೋಲಿಗೆ ಸೇಡನ್ನ ತೀರಿಸಿಕೊಳ್ಳುತ್ತೆ ಅಂತ ಹೇಳಿ. ಎಕ್ಸಾಕ್ಟ್ಲಿ ಇವತ್ತು ರೈಟ್ ಆಗಿದೆ. ಏನ್ ಹೇಳ್ತೀರಾ ಈ ಪಂದ್ಯದ ಗೆಲುವಿನ ನಂತರ? ಖಂಡಿತವಾಗ್ಲೂ RCB ತಂಡ ಒಳ್ಳೆ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿದ್ರು. ವಿಶೇಷವಾಗಿ ಟಾಸ್ ಗೆದ್ರು. ಸ್ಟಾರ್ಟಿಂಗ್ ಅಲ್ಲೇ ಟಾಸ್ ಗೆದ್ದು ಕಂಡೀಷನ್ಸ್ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ಚೇಸಿಂಗ್ ಆಯ್ಕೆ ಮಾಡ್ಕೊಂಡ್ರು. ಸೊ ಏನ್ ಅಂದ್ಕೊಂಡಿದ್ದು RCB ಟೀಮ್ ಮ್ಯಾನೇಜ್ಮೆಂಟ್ ಮತ್ತೆ ನಾಯಕ ರಜತ್ ಪಾಟಿದಾರ್ ಅವ್ರು ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ರು ಆ ಪ್ಲಾನ್ಸ್ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಎಲ್ಲಾ ಆಟಗಾರರು ಕೂಡ ಬೌಲಿಂಗ್ ವಿಭಾಗದಲ್ಲೂ ಆಗ್ಬೋದು ಮತ್ತೆ ಬ್ಯಾಟಿಂಗ್ ವಿಭಾಗದಲ್ಲೂ ಆಗ್ಬೋದು, ಎರಡೂ ವಿಭಾಗಗಳಲ್ಲಿ ಆಟಗಾರರು ಒಂದು ಬೊಂಬಾಟ ಪ್ರದರ್ಶನವನ್ನ ತೋರಿದ್ರು. ಒಂದು ಅಧಿಕಾರಯುತ ಗೆಲುವು ಅಂತ ನಾವು ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ನಾವು ಬೌಲಿಂಗ್ ಬಗ್ಗೆ ನಾವು ಮಾತಾಡೋದಾದ್ರೆ ಬೌಲಿಂಗ್ ನಲ್ಲಿ ಕೃಣಾಲ್ ಪಾಂಡ್ಯ ಅವರು ಒಂದು ಟರ್ನಿಂಗ್ ಪಾಯಿಂಟ್ ತಂದ್ಕೊಟ್ರು. ಟಾಸ್ ಹೊತ್ತು ಮೊದಲು ಬ್ಯಾಟ್ ಮಾಡಿದ್ದ ಪಂಜಾಬ್ ಕಿಂಗ್ಸ್ ತಂಡ ಪವರ್ ಪ್ಲೇ ನಲ್ಲಿ ಒಳ್ಳೆ ಆರಂಭ ತಗೊಂಡಿದ್ರು. ಸೊ 10 ಸರಾಸರಿಯಲ್ಲಿ ರನ್ ಗಳಿಸಿತ್ತು. 6 ಓವರ್ಗೆ 60 ರನ್ 60+ ಸ್ಕೋರ್ ಮಾಡಿದ್ರು. ಸೊ ಈ ವೇಳೆ ಒಂದು ಬೌಲಿಂಗ್ ಚೇಂಜ್, ಕೃಣಾಲ್ ಪಾಂಡ್ಯ ಅವರ ಬೌಲಿಂಗ್ ಬಂದು ಒಂದು ಒಳ್ಳೆ ಬ್ರೇಕ್ ಥ್ರೂ ತಂದ್ಕೊಟ್ರು. ಸೊ ಪ್ರಿಯಾಂಕ್ ಆರ್ಯ ಮತ್ತೆ ಇಬ್ರು ವಿಕೆಟ್ ಗಳನ್ನು ಒಂದು ಮೇನ್ ವಿಕೆಟ್ ಗಳನ್ನ ತಂದ್ಕೊಟ್ರು. ಇಬ್ರು ತುಂಬಾ ಚೆನ್ನಾಗಿ ಇಬ್ರು ಪವರ್ ಪ್ಲೇ ನಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಸೊ ಈ ಟೈಮಲ್ಲಿ ನಾವು ಅಂದ್ಕೊಂಡ್ವಿ ಒಂದು 200 ಹೊಡಿಬಹುದು ಇರೋ ಪಂಜಾಬ್ ಕಿಂಗ್ಸ್ ತಂಡ, ಇದೊಂದು ಬ್ಯಾಟಿಂಗ್ ಪಿಚ್ ತರ ಕಾಣ್ತಾ ಇದೆ ಅಂತ. ಬಟ್ ಆದ್ರೆ ಕೃಣಾಲ್ ಪಾಂಡ್ಯ ಅವರು ಇದಕ್ಕೆ ಬ್ರೇಕ್ ಹಾಕಿದ್ರು. ಮಿಡ್ಲ್ ಓವರ್ ಅಲ್ಲಿ RCB ತಂಡದ ಬೌಲರ್ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರು. ವಿಶೇಷವಾಗಿ ಸುಯೇಶ್ ಶರ್ಮಾ ಅವರು ಕೂಡ 2 ವಿಕೆಟ್ ತಗೊಂಡ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತೆ ಡೆತ್ ಓವರ್ ಅಲ್ಲಿ ಫಾಸ್ಟ್ ಬೌಲಿಂಗ್ ನಲ್ಲಿ ಚೆನ್ನಾಗಿ ಬಂತು. ಭುವನೇಶ್ವರ್ ಕುಮಾರ್ ಆಗ್ಬೋದು ಮತ್ತೆ ಜಾಸಿ ಹ್ಯಾಸಲ್ವುಡ್ ಅವ್ರು ಆಗ್ಬೋದು, ತುಂಬಾ ಚೆನ್ನಾಗಿ ಹಾಕಿದ್ರು. ಮತ್ತೆ ಲಿಯಾಮ್ ಲಿವಿಂಗ್ಸ್ಟನ್ ಅವರ ಪ್ಲೇಸ್ ಬಂದಿದ್ದ ರೊಮಾರಿ ಅವರು ಕೂಡ ಒಂದು RCB ತಂಡಕ್ಕೆ ಉಪಯುಕ್ತ ಕಾಣಿಕೆಯನ್ನ ತಂದ್ಕೊಟ್ರು. ನಾಯಕ ಶ್ರೇಯಸ್ ಅಯ್ಯರ್ ಅವರ ವಿಕೆಟ್ ಅನ್ನ ಕಬಳಿಸಿದ್ರು. ಒಂದು ಬೌಲಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಒಂದು ಒಳ್ಳೆ ಪ್ಯಾಕೇಜ್ ರೀತಿ ನಮ್ಗೆ RCB ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ನಂತರ ಚೇಸಿಂಗ್ ನಾವು ಬಂದಾಗ ಚೇಸಿಂಗ್ ಅಲ್ಲೂ ಕೂಡ RCB ತಂಡ ತುಂಬಾ ಚೆನ್ನಾಗಿ ಆಡಿದ್ರು. ವಿಶೇಷವಾಗಿ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಒಂದು ಮ್ಯಾಚ್ ಅಲ್ಲಿ ಒಂದು ಇಂಪ್ಯಾಕ್ಟ್ ತೋರಿಸಿದ್ರು ಅವರು. ಮತ್ತೆ ನಾಯಕರ ವಿರಾಟ್ ಕೊಹ್ಲಿ ಕೂಡ ಅಷ್ಟೇ ಲಾಂಗ್ ಚೇಸ್ ಮಾಸ್ಟರ್ ನನ್ನ ಏನಕ್ಕೆ ಕರೀತಾರೆ ಅನ್ನೋದಕ್ಕೆ ಒಂದು ಏನು ಅವರ ಒಂದು ಸಾಮರ್ಥ್ಯದಲ್ಲಿ ಮತ್ತೊಮ್ಮೆ ಸಾಬೀತುಪಡಿಸಿದ್ರು ವಿರಾಟ್ ಕೊಹ್ಲಿ ಅವರು. ದೇವದತ್ ಪಡಿಕ್ಕಲ್ ಅವರ ಒಂದು ಮೊದಲ ಹಾಫ್ ಸೆಂಚುರಿ ಇದು ಈ ಸೀಸನ್ ಅಲ್ಲಿ. ಮತ್ತೆ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಲಾಂಗ್ ಇನ್ನಿಂಗ್ಸ್ ಕ್ಯಾರಿ ಮಾಡಿದ್ರು, ಒಂದು ಆಂಕರ್ ರೋಲ್ ಮಾಡಿದ್ರು. ಆ ಟಾರ್ಗೆಟ್ ಎಷ್ಟಿದೆ ಆ ಟಾರ್ಗೆಟ್ ತಕ್ಕಂಗೆ ಅವ್ರ ಬ್ಯಾಟಿಂಗ್ ನ ಒಂದು ಎಕ್ಸಿಕ್ಯೂಟ್ ಮಾಡಿದ್ರು. ಈ ಒಂದು ಪಿಚ್ ಅಲ್ಲಿ ಸ್ಪಿನ್ನರ್ಸ್ ಆಗ್ಬೋದು, ಫಾಸ್ಟ್ ಬೌಲರ್ಸ್ ಆಗ್ಬೋದು ಕರೆಕ್ಟ್ ಆಗಿ ಆಡಿದ್ರು. ಅಂದ್ರೆ ಲೂಸ್ ಬಾಲ್ ಬಂದ್ರೆ ಹೊಡಿತಾ ಇದ್ರು, ಇಲ್ಲಾಂದ್ರೆ 1-2 ರನ್ ಆಡ್ತಾ ಇದ್ರು. ಒಂದು ಒಳ್ಳೆ ಚೆನ್ನಾಗಿದೆ ಬ್ಯಾಟಿಂಗ್, ಒಳ್ಳೆ ಸಗದಾಗಿ ಬಂತು ಬ್ಯಾಟಿಂಗ್. ಇದು RCB ತಂಡದ ಅಧಿಕಾರಯುತ ಗೆಲುವು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಇಲ್ಲಿ ರಜತ್ ಪಾಟಿದಾರ್ ಅವರ ಸ್ಟ್ರಾಟಜಿ ಬಗ್ಗೆ ಮಾತನಾಡಲೇಬೇಕು ರಮೇಶ್ ಅವರೇ. ಯಾಕಂದ್ರೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು ಇವತ್ತು ರಜತ್ ಪಾಟಿದಾರ್ ಅವ್ರದ್ದು. ಯಾಕಂದ್ರೆ ಟಾಸ್ ಅಲ್ಲಿ ವಿನ್ ಆಗ್ಬಿಟ್ರು, ಬೌಲಿಂಗ್ ಅನ್ನ ಆಯ್ದುಕೊಂಡ್ರು. ನೆಕ್ಸ್ಟ್ ಈ ಕಡೆ ಸುಯೇಶ್ ಶರ್ಮಾ ಅವರು ಕೂಡ ಬೌಲಿಂಗ್ ಬಿಟ್ರು. ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕ್ಕಲ್ ಅವರು ಅಂತಂದ್ರು ಒಳ್ಳೆ ಬ್ಯಾಟಿಂಗ್ ಅನ್ನು ಕೂಡ ಮಾಡಿದ್ರು. ರಜತ್ ಪಾಟಿದಾರ್ ಅವರ ಈ ಒಂದು ಮ್ಯಾಚ್ ಅಲ್ಲಿ ಏನ್ ಸ್ಟ್ರಾಟಜಿ ಅಂತ, ವಿನ್ನಿಂಗ್ ಸ್ಟ್ರಾಟಜಿ ಅಂತ ಹೇಳೋದಾದ್ರೆ? ಸೊ ನಾಯಕ ಅಂದ್ಮೇಲೆ ಒಂದು ಲಾಸ್ಟ್ ಮ್ಯಾಚ್ ಬೇರೆ ತವರಂಗದಲ್ಲಿ ಸೋಲು ಅನುಭವಿಸಿದ್ರು ಪಂಜಾಬ್ ಕಿಂಗ್ಸ್ ವಿರುದ್ಧ. ಅಲ್ಲಿ ಕಡಿಮೆ ಮೊತ್ತ. ಸೊ ಆ ಒಂದು ಕಡಿಮೆ ಮೊತ್ತ ಆಗಿದ್ರಿಂದ ಒಂದು ಏನು 95 14 ಓವರ್ಸ್. ಬಟ್ ಬ್ಯಾಟಿಂಗ್ ವೈಫಲ್ಯತೆ ಅನುಭವಿಸಿದ್ರು. ಅದರಲ್ಲಿ ಟಿಮ್ ಡೇವಿಡ್ ಬಿಟ್ರೆ ಎಲ್ಲರೂ ಕೂಡ ವೈಫಲ್ಯತೆ ಅನುಭವಿಸಿದ್ರು. ಮತ್ತೆ ಬೌಲಿಂಗ್ ಅಲ್ಲೂ ಒಂದು ಚೆನ್ನಾಗಿ ಬಂದಿತ್ತು, ಬಟ್ ಎಂಡ್ ಅಲ್ಲಿ ಕೊಟ್ಬಿಟ್ರು. ಬಟ್ ನಾಯಕನಿಗೆ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ಹೆಂಗ್ ಸೋತ್ರು ಅನ್ನೋದು, ಅದ್ರ ಬಗ್ಗೆ ಏನೇನ್ ಕಾರಣ ಆಗಿರ್ಬೋದು ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ, ಏನೇನ್ ಮಿಸ್ಟೇಕ್ ಮಾಡಿದ್ರು ಅದನ್ನೆಲ್ಲಾನು ನೋಡ್ಕೊಂಡು ಅದನ್ನ ಬಿಫೋರ್ ಮ್ಯಾಚ್ ಅದನ್ನ ಡಿಸ್ಕಸ್ ಮಾಡ್ಕೊಂಡು ಆ ಒಂದು ಏನ್ ಮಾಡ್ಬೇಕು, ನಾವು ಈ ತಪ್ಪು ತಿದ್ಕೊಬೇಕಾದ್ರೆ ಏನ್ ಮಾಡ್ಬೇಕು, ಈ ಅಂಗಳದ ಕಂಡೀಷನ್ಸ್ ಯಾವ ರೀತಿ ಇರ್ಬೋದು. ಸೊ ಇದೆಲ್ಲಾನು ಸ್ಟ್ರಾಟಜಿ ಎಲ್ಲಾನು ನಾಯಕನ ಮೇಲೆ ಇರುತ್ತೆ. ಸಾಕಷ್ಟು ಒತ್ತಡ ಇರುತ್ತೆ. ಒಬ್ಬ ಪ್ಲೇಯರ್ ಆಗಿ ಕೂಡ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ. ಜೊತೆಗೆ ನಾಯಕನಾಗಿ ಕೂಡ ಎಲ್ಲಾ ವಿಭಾಗಗಳನ್ನು ನೋಡ್ಬೇಕು. ಓವರ್ ಆಲ್ ತಂಡನ ಇವ್ರು ಮ್ಯಾನೇಜ್ ಮಾಡ್ಬೇಕು ಇಲ್ಲಿ. ಸೊ ಇದೊಂದು ಡಿಫಿಕಲ್ಟ್ ಜಾಬ್ ಅಂತ ಹೇಳ್ಬೋದು. ಅದರಲ್ಲೂ ಬೇರೆ ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ.
ನಾಯಕತ್ವ IPL ಟೂರ್ನಮೆಂಟ್ ಇದು ಹೊಸದು, ಸಾಕಷ್ಟು ಜವಾಬ್ದಾರಿ ಇವ್ರ ಮೇಲೆ ಇರುತ್ತೆ, ಒತ್ತಡನೂ ಕೂಡ ಅದೇ ರೀತಿ ಇರುತ್ತೆ. ಸೊ ಕರೆಕ್ಟ್ ಆಗಿ ಚೆನ್ನಾಗಿ ಮಾಡಿದ್ರು, ಒಂದು ಏನೇನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು ಬಿಫೋರ್ ಮ್ಯಾಚ್ ಅದನ್ನೆಲ್ಲಾನು ಕರೆಕ್ಟ್ ಆಗಿ ಒಂದು ಒಳ್ಳೆ ಒಂದು ಕಾರ್ಯರೂಪಕ್ಕೆ ತಂದ್ರು. ಬೌಲರ್ಸ್ ಕೂಡ ಅಷ್ಟೇನೆ ಒಂದು ಒಂದು ಚೇಸಿಂಗ್ ಬೌಲಿಂಗ್ ತಗೊಂಡ್ರು, ಟಾಸ್ ಗೆದ್ದು ಒಂದು ನಾಯಕನ ಒಂದು ತೀರ್ಮಾನವನ್ನ ಕರೆಕ್ಟ್ ಆಗಿ ಬೆಂಬಲಿಸಿದ್ರು. ಬೌಲರ್ಸ್ ಕೂಡ ಅಷ್ಟೇ, ಬ್ಯಾಟಿಂಗ್ ಅಲ್ಲೂ ಅಷ್ಟೇನೆ ಚೆನ್ನಾಗಿ ಆಡಿದ್ರು. ಒಂದು ಏನು ಪ್ಲಾನ್ಸ್ ಕೊಟ್ಟಿದ್ರು, ಎಲ್ಲ ಟೀಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಪ್ಲಾನ್ ಕೊಟ್ಟಿದ್ರು ಆ ಪ್ಲಾನ್ ಕರೆಕ್ಟ್ ಆಗಿ ಎಲ್ಲರೂ ಕೂಡ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ರಜತ್ ಪಾಟಿದಾರ್ ಒಂದು ಒಳ್ಳೆ ನಾಯಕತ್ವ ನಾವು ಈ ಒಂದು ಮ್ಯಾಚ್ ಅಲ್ಲಿ ನೋಡಿದ್ವಿ. ಎಸ್, ನಾವು ಈ ಒಂದು ಬಗ್ಗೆ ಮಾತಾಡಲೇಬೇಕು. ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಅವರು ಕೊನೆಗೆ ವಿನ್ನಿಂಗ್ ಮೂಮೆಂಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಶ್ರೇಯಸ್ ಅಯ್ಯರ್ ಅವರಿಗೆ ಕೌಂಟರ್ ಕೊಡುವಂತಹ ಒಂದು ಸನ್ನೆಯನ್ನ ಕೂಡ ಮಾಡ್ತಾರೆ ವಿರಾಟ್ ಕೊಹ್ಲಿ. ಮತ್ತು ತಾವು ಮೊನ್ನೆ ಚಿನ್ನಸ್ವಾಮಿ ಅಂಗಳದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಬಂದಾಗ ಒಂದು ಕಿವಿಯ ಪಕ್ಕದಲ್ಲಿ ಕೈಯನ್ನು ಇಟ್ಕೊಂಡು ಸ್ತಬ್ಧವಾಗಿ ಸೈಲೆಂಟ್ ಆಗಿ ಎನ್ನುವಂತಹ ಒಂದು ಸನ್ನೆಯನ್ನ ಕೂಡ ಮಾಡಿದ್ರು ಶ್ರೇಯಸ್ ಅಯ್ಯರ್ ಅವರು. ಈ ವಿಡಿಯೋ ಕೂಡ ತಾವು ಗಮನಿಸಿರ್ತೀರಿ, ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇವತ್ತು ಅವ್ರ ಕಟ್ಟಿಗೆ ಹೋಗಿ ಗೆಲುವಿನ ಕೇಕೆಯನ್ನು ಹಾಕಿದೆ RCB. ಇದೊಂದು ರಿವೆಂಜ್ ಕೊಟ್ರ ಅಂತ. ಆಟದಲ್ಲಿ ರಿವೆಂಜ್ ಅದೆಲ್ಲ ಇದ್ದೇ ಇರಲೇಬೇಕು, ಇದೆಲ್ಲ ಇದ್ರೇನೆ ಒಂದು ಆಟ ನೋಡ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಡೆಲ್ಲಿ ಕ್ಯಾಪಿಟಲ್ಸ್ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಬಂದು KL ರಾಹುಲ್ ಅವರು ಕೂಡ ಒಂಥರ ನನ್ ಗ್ರೌಂಡ್ ಅಂದ್ಬಿಟ್ಟು ಕಾಂತಾರ ಸ್ಟೈಲ್ ಅಲ್ಲಿ ಒಂದು ರೀತಿ ಸಂಭ್ರಮ ಪಟ್ಟಿದ್ರು. ಸೊ ಅದನ್ನ ವಿರಾಟ್ ಕೊಹ್ಲಿ ಅವ್ರ ಕಣ್ಣಾರೆ ನೋಡಿದ್ರು. ಈಗ ಅದೇ ಅಂದ್ರೆ ಆ ತರ ಇರ್ಬೇಕು, ಆ ತರ ಸಿಚುವೇಶನ್ಸ್ ಇರ್ಬೇಕು ಮ್ಯಾಚ್ ಅಲ್ಲಿ. ಆಗಿದ್ದಾಗಲೇ ನಮ್ಗೊಂದು ಕ್ಯೂರಿಯಾಸಿಟಿ ಇರೋದು. ಇವಾಗ ನೀವ್ ಹೇಳಿದ್ರಿ ಶ್ರೇಯಸ್ ಅಯ್ಯರ್ ಅವರು ಬೆಂಗಳೂರು ಪಿಚ್ ಅಲ್ಲಿ ಈ ತರ ಮಾಡಿದ್ರು ಅಂತ. ಸೊ ಅದೊಂದು ಇಲ್ಲಿ ವಿರಾಟ್ ಕೊಹ್ಲಿ ಅವ್ರು ಗೆದ್ದು ಅದನ್ನ ಮತ್ತೆ ರಿವೆಂಜ್ ತಗೊಂಡ್ರು ಅಂದ್ರೆ ಅದೆಲ್ಲ ಇರ್ಬೇಕು, ಒಂದು ಮಸಾಲೆ ಇದ್ದೇ ಇರ್ಬೇಕು. ಮತ್ತೆ ಇವಾಗ ಇನ್ನೂ ಒಂದು ನಮ್ಗೆ ಪೆಂಡಿಂಗ್ ಇದೆ, KL ರಾಹುಲ್ ಅವರು ಕಾಂತಾರ ಸ್ಟೈಲ್ ಅಲ್ಲಿ ಸೆಲೆಬ್ರೇಟ್ ಮಾಡಿರಲ್ಲ, ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಡೆಲ್ಲಿನಲ್ಲಿ ಅವರು ಲೋಕಲ್ ಬಾಯ್ ಅವರು. ಸೊ ಅವ್ರಿಗೂ 27th ಮ್ಯಾಚ್ ಇದೆ. ಅಲ್ಲೂ ವಿರಾಟ್ ಕೊಹ್ಲಿ ಅವರು ಅಲ್ಲೂ ಕೂಡ ಒಂದು ಮ್ಯಾಚ್ ವಿನ್ನಿಂಗ್ ನಾಕ್ಸ್ ಆಡಿ ಅಲ್ಲಿ ಅವರು ಕೂಡ ಇದು ನಮ್ಮ ಏರಿಯಾ ಗುರು, ಇದು ನಮ್ಮ ಪ್ಲೇಸ್ ಇದು, ಅವರು ಅಲ್ಲಿ ಒಂದು ತಿರುಗೇಟ್ ಕೊಡುವಂತ ಸಾಧ್ಯತೆ ಇದೆ. ಅದು ಒಂದು ಕ್ಯೂರಿಯಾಸಿಟಿ ಇದೆ ಅಭಿಮಾನಿಗಳಿಗೆ ಏನಾಗ್ಬೋದು ಅಂತ. ಓಕೆ, RCB ತನ್ನ ಹೋಮ್ ಗ್ರೌಂಡ್ ಅಲ್ಲೇ ಸೋತು ಹೊರಗಡೆ ಕಂಟಿನ್ಯೂ ಮಾಡ್ತಾ ಇದೆ. ಏನ್ ಸ್ಪೆಷಲ್ ಸ್ಟ್ರಾಟಜಿ ಅಂತ RCB ಇದೆ? ಯಾಕೆ ಇಲ್ಲಿ ಸೋಲ್ತಾ ಇದಾರೆ ಅಲ್ಲಿ ಗೆಲ್ತಾ ಇದಾರೆ? ಏನ್ ಡಿಫ್ರೆಂಟ್ ಅಂತಾನೆ ಅರ್ಥ ಆಗ್ತಿಲ್ಲ. ಇಲ್ಲಿ ಫ್ಯಾನ್ಸ್ ಒತ್ತಡ ಜಾಸ್ತಿ, ಅಭಿಮಾನಿಗಳಿಂದ ಒತ್ತಡ ಜಾಸ್ತಿ ಇದೆ ಅಂತ ನನಗೆ. ಆ ಚಿರಾಟ ಕೂಗಾಟಕ್ಕೆ ಅಂಜಿಬಿಟ್ಟಿದಾರ ಅಂತ. ಯಾಕಂದ್ರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇಲ್ಲಿ RCB ಗ್ರೌಂಡ್ ಬಂದಾಗ. ಇಲ್ಲಿ ಆ ಕಡೆ ನೋಡಿದ್ರು ಮೈದಾನದಲ್ಲಿ RCB ಫ್ಯಾನ್ಸೇ ಇರ್ತಾರೆ ಎಲ್ಲಾ ಕಡೆ. ಸೊ ಇದೊಂದು ಒತ್ತಡ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಮತ್ತೆ ಇನ್ನೊಂದು ಮೈನಸ್ ಅಂದ್ರೆ ಇಲ್ಲಿ ಟಾಸೇ ಗೆದ್ದಿಲ್ಲ. ಇಲ್ಲಿ ಆಕ್ಚುಲಿ ಬೆಂಗಳೂರಲ್ಲಿ ಆಡಿದ 3 ಮ್ಯಾಚ್ಗಳಲ್ಲಿ ಕೂಡ ಟಾಸೇ ಗೆದ್ದಿಲ್ಲ. ಮೇನ್ ರೀಸನ್ ಇದೆ ಅಂತಾನೆ ಹೇಳ್ಬೋದು. ಟಾಸ್ ಮೊದಲನೇದಾಗಿ ಒಂದು ಮೊದಲ ಸಕ್ಸಸ್ಗೆ ಕಾರಣ ಟಾಸೇ ಆಗೋದು. ಟಾಸ್ ಯಾರು ಗೆಲ್ತಾರೋ ಅವರು ಕಂಡೀಷನ್ ತಕ್ಕಂತೆ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಡಿಸೈಡ್ ಮಾಡ್ತಾರೆ. ಸೊ ಹಾಗಾಗಿ RCBಗೆ ಟಾಸ್ ಆಗಿಲ್ಲ ಈ 3 ಮ್ಯಾಚ್ ಅಲ್ಲೂ. ಇದೊಂದು ನಮ್ಗೆ ಒಂದು ಮೈನಸ್ ಪಾಯಿಂಟ್ ಅಂತ ನಾವ್ ಇಲ್ಲಿ ಹೇಳ್ಬೋದು. RCBಗೆ ಇದು ಒಂದು ಕೂಡ ಕಾರಣನೇ ಅಂತ ಹೇಳ್ಬೋದು. ಬಟ್ ಜೊತೆಗೆ ನಾವು ಮೊದಲು ಇವಾಗ A ಪ್ಲಾನ್, ನಮ್ಗೆ ಟಾಸ್ ಗೆದ್ರೆ A ಪ್ಲಾನ್ ಇರುತ್ತೆ. ಟಾಸ್ ಸೋತಾಗ B ಪ್ಲಾನ್ ನಾವು ಮಾಡ್ಕೊಬೇಕಾಗುತ್ತೆ. ಆ B ಪ್ಲಾನ್ ಅಲ್ಲಿ ಒಂದ್ ವೇಳೆ ನಮ್ಗೆ ಟಾಸ್ ಸೋತು ನಾವೇನಾದ್ರು ಮೊದಲು ಬ್ಯಾಟ್ ಮಾಡ್ಬೇಕು ಅಂತಂದ್ರೆ ಅವಾಗ ನಾವು ಅದಕ್ಕೂ ಕೂಡ ರೆಡಿ ಆಗ್ಬೇಕಾಗುತ್ತೆ. ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಅದ್ರ ತಕ್ಕಂಗೆ ನಾವು ಆಡ್ಬೇಕಾಗುತ್ತೆ. ಇದು ಮಾಡ್ಬೇಕಾಗಿರುವಂತ ಕೆಲಸ. ಸೊ ಆದ್ರೆ ಇಲ್ಲಿ ಆಟಗಾರ ಆ ವಿಚಾರದಲ್ಲಿ ಎಡವಿದ್ದಾರೆ ಅಂತ ನಾನು ಈ 3 ಮ್ಯಾಚ್ಗಳಲ್ಲಿ ಕೂಡ ಬೆಂಗಳೂರಲ್ಲಿ RCB ತಂಡ ಈ ಒಂದು ಪ್ಲಾನ್ ಅಲ್ಲಿ ಎಡವಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನೆಕ್ಸ್ಟ್ RR ಜೊತೆ ಇದೆ ನಮ್ಮ ಬೆಂಗಳೂರು ಚಿನ್ನಸ್ವಾಮಿಯಲ್ಲಿ. A B 2 ಪ್ಲಾನ್ ವರ್ಕೌಟ್ ಆಗಿ ಮತ್ತೆ ಗೆಲುವಿನ ಹಳಿಗೆ ಬರುತ್ತಾ ಬೆಂಗಳೂರಲ್ಲಿ ಅಂತ RCB? ಖಂಡಿತವಾಗ್ಲೂ ಬರ್ಲೇಬೇಕು. ಯಾಕಂದ್ರೆ RCB ಅಭಿಮಾನಿಗಳು ಅಷ್ಟೊಂದು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಸ್ಟೇಡಿಯಂ ಬರ್ತಾರೆ. RCB ತಂಡ ಒಂದೊಳ್ಳೆ ಪರ್ಫಾರ್ಮೆನ್ಸ್ ನೋಡ್ಬೇಕು, ಒಂದೊಳ್ಳೆ ಗೆಲುವು ನೋಡ್ಬೇಕು ಅಂತ ಫ್ಯಾನ್ಸ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮೈದಾನಕ್ಕೆ ಬರ್ತಾರೆ. ಈ ಒಂದು ಕಾರಣಕ್ಕಾದ್ರೂ RCB ತಂಡ ತವರಿನಲ್ಲಿ ಗೆಲ್ಲೇಬೇಕಾಗುತ್ತೆ, ಖಾತೆ ತೆರೀಬೇಕಾಗುತ್ತೆ. RCB ತಂಡ RR ವಿರುದ್ಧ ಲಾಸ್ಟ್ ಮ್ಯಾಚ್ ಅಲ್ಲಿ ಗೆದ್ದಿದ್ದಾರೆ. RCB ತಂಡ ಅವರ ಹೋಮ್ ಗ್ರೌಂಡ್ ಅಲ್ಲಿ ಗೆದ್ದಿದ್ದಾರೆ. ಈಗ ಇಲ್ಲಿ ನಮ್ ಕಂಡೀಷನ್ಸ್ ಚೆನ್ನಾಗಿ ಗೊತ್ತಿದೆ RCB ತಂಡಕ್ಕೆ. ಈ ಮ್ಯಾಚ್ ಅಲ್ಲಿ RCB ತಂಡ ಗೆದ್ದು ಒಂದು ಒಳ್ಳೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಒಂದು ಒಳ್ಳೆ ಪ್ರಗತಿ ಕಾಣಬೇಕು RCB ತಂಡ. ಎಸ್, ನೋಡುವ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ, ಗೆಲುವು ಆಗುತ್ತಾ RCBಗೆ ಮೊದಲ ಪಂದ್ಯದಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಅಂತ ಹೇಳಿ ಕಾದು ನೋಡುವ. ಇವತ್ತು ತುಂಬಾ ಸಂತೋಷದಾಯಕವಾಗಿರುವಂತಹ ವಿಷಯ ನಮ್ಮ ಸ್ಟೋರಿಯಲ್ಲಿ ಕೂಡ. ಥ್ಯಾಂಕ್ ಯು ರಮೇಶ್ ಅವರೇ, ಇವತ್ತು ಇಷ್ಟೊತ್ತು ತಿಳಿಸಿಕೊಟ್ಟಿದ್ದಕ್ಕಾಗಿ. ವೀಕ್ಷಕರು, ಇದಾಗಿತ್ತು IPL ಧಮಾಕಾದ ಸ್ಪೆಷಲ್ ಸ್ಟೋರಿ. ಇವತ್ತು RCB ಅಭಿಮಾನಿಗಳಿಗೆ ಹಬ್ಬವೋ ಹಬ್ಬ ಅಂತ ಹೇಳ್ಬೋದು. ಯಾಕಂತಂದ್ರೆ RCB ಪ್ರತಿ ಬಾರಿ ಗೆದ್ದಾಗ ತುಂಬಾ ಸಂಭ್ರಮ ಪಡುವಂತವರು RCB ಫ್ಯಾನ್ಸ್. ಹಾಗಾಗಿ ಇವತ್ತು ಫುಲ್ ಖುಷ್ ಆಗಿದ್ದಾರೆ. ಅದರಲ್ಲೂ ಕೂಡ ಮೊನ್ನೆ ನಮ್ಮ ಒಂದು ಪಿಚ್ಗೆ ಬಂದು ಸೋಲಿಸಿದ್ರು ಪಂಜಾಬ್ ಕಿಂಗ್ಸ್ ತಂಡದ ಹುಡುಗರು. ಆದ್ರೆ ಇವತ್ತು RCB
ಬಾಯ್ಸ್ ಅವರ ನೆಲಕ್ಕೆ ಹೋಗಿ ಬಗ್ಗು ಬಡಿದಿದ್ದಾರೆ. ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನ ದಾಖಲಿಸಿದ್ದಾರೆ. ಮುಂದಿನ ಪಂದ್ಯ ಮತ್ತೆ ನಮ್ಮ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಇದೆ. ಅದು ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಇದೆ. ಮೊದಲ ಗೆಲುವು ಕಾಣುತ್ತಾ ಎನ್ನುವಂತದ್ರ ಬಗ್ಗೆ ಮತ್ತಷ್ಟು ವಿವರಗಳನ್ನು ನಿಮಗೆ ಕೊಡ್ತೇವೆ ನಮ್ಮ ವಿಶ್ವವಾಣಿಯ IPL ಧಮಾಕಾದ ವಿಶೇಷ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಈ ನಮ್ಮ ಕಾರ್ಯಕ್ರಮವನ್ನ. ನಮಸ್ಕಾರ.